ಕೆ.ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕೆ.ಎ ಕಡೆಯಿಂದ ಅಫಿಷಿಯಲ್ ಆಗಿ ರಿಸಲ್ಟನ್ನು ಪ್ರಕಟಣೆ ಮಾಡಲಾಗಿದೆ. ಸೊ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ರಿಸಲ್ಟನ್ನು ಚೆಕ್ ಮಾಡಿದ್ದಾರೆ. ಓಕೆನಾ. ಸೊ ಸ್ವಲ್ಪ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅಂತೂ ಅನೌನ್ಸ್ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ ನಮ್ಮ ಕೆ.ಎ ಕಡೆಯಿಂದ ಕೆ.ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಆಗಿ ರಿಸಲ್ಟನ್ನು ಪ್ರಕಟಣೆ ಮಾಡಲಾಗಿದೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟನ್ನು ಚೆಕ್ ಮಾಡಿದ್ರ. ಆದರೆ ರಾಜ್ಯದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಇನ್ನೂ ಸಹ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ರಿಸಲ್ಟಲ್ಲಿ ರ್ಯಾಂಕ್ ಅನ್ನೋದು ನಿಮಗೆ ತೋರಿಸ್ತಿಲ್ಲ. ಸೊ ಯಾಕೆ ತೋರಿಸ್ತಿಲ್ಲ? ಇದಕ್ಕೆ ಮೇನ್ ರೀಸನ್ ಏನಂತಂದರೆ, ನಿಮ್ಮ ಸೆಕೆಂಡ್ ಪಿ.ಯು.ಸಿ ಮಾರ್ಕ್ಸ್ ಸರಿಯಾಗಿ ನಮ್ಮ ಕೆ.ಎ ಅವ್ರಿಗೆ ಸಿಕ್ಕಿರೋದಿಲ್ಲ. ಆ ಕಾರಣದಿಂದಾಗಿ ಸೊ ಈ ರೀತಿ ಆಗಿರುತ್ತೆ. ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದಕ್ಕೆ ಏನು ಮಾಡಬೇಕು? ನೀವು ರ್ಯಾಂಕನ್ನು ಯಾವ ರೀತಿ ಪಡ್ಕೋಬೇಕಂತಂದರೆ, ಸೊ ಸದ್ಯದಲ್ಲೇ ನಮ್ಮ ಕೆ.ಎ ಕಡೆಯಿಂದ ಅಫಿಷಿಯಲ್ ಆಗಿನ ರಿಸಲ್ಟ್ಗೆ ನಿಮಗೆ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕನ್ನು ಬಿಡ್ತಾರೆ. ಸೊ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸೆಕೆಂಡ್ ಪಿ.ಯು.ಸಿ ಮಾರ್ಕ್ಸನ್ನು ಅಪ್ಲೋಡ್ ಮಾಡಿ ನಮ್ಮ ಕೆ.ಎ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಸೊ ಅದಾದ ನಂತರ ನಮ್ಮ ಕೆ.ಎ ಕಡೆಯಿಂದ ನಿಮಗೆ ಸಪ್ರೇಟ್ ಆಗಿನೇ ರ್ಯಾಂಕನ್ನು ಅನೌನ್ಸ್ ಮಾಡಲಾಗುತ್ತೆ. ಅದನ್ನೇ ಸ್ಪಾಟ್ ರ್ಯಾಂಕ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆನಾ. ಸೊ ವಿದ್ಯಾರ್ಥಿಗಳು ನಿಮಗೆ ಇನ್ನೂ ಸಹ ರ್ಯಾಂಕ್ ಅನೌನ್ಸ್ ಆಗಿಲ್ಲ ಅಂತಂದರೆ ಸೊ ಟೆನ್ಷನ್ ಮಾಡ್ಕೋಬೇಡಿ. ಸೊ ಸದ್ಯದಲ್ಲೇ ಕೆ.ಎ ಕಡೆಯಿಂದ ಲಿಂಕನ್ನು ಬಿಡ್ತಾರೆ. ಆ್ಯಂಡ್ ಹೆಚ್ಚು ಸಮಯ ಬೇರೆ ಇರೋದಿಲ್ಲ ಅದಕ್ಕೆ. ಓಕೆನಾ. ಸೊ ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಪಾಟ್ ರ್ಯಾಂಕ್ಗೆ ಲಿಂಕನ್ನು ಬಿಟ್ಟಾಗ ಓಕೆನಾ. ಸೊ ಹೆಚ್ಚು ಸಮಯ ಇರೋದಿಲ್ಲ. ಆದಷ್ಟು ಬೇಗ ಎಲ್ಲರೂ ಸಹ ಸೆಕೆಂಡ್ ಪಿ.ಯು.ಸಿ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಕಳಿಸಿದ್ರೆ ನಿಮಗೆ ರ್ಯಾಂಕನ್ನು ಅನೌನ್ಸ್ ಮಾಡಲಾಗುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲ ಅಪ್ಡೇಟ್ಸ್ಗಳು ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಸೊ ಥ್ಯಾಂಕ್ ಯು. ಬಾಯ್.